ಅಧ್ಯಕ್ಷೆ 17/2/2011 ಅಧ್ಯಕ್ಷ ಆದಿತ್ಯರು ಆ ಪೊರ್ತುಗು ಎಂಕ್ ಮುಲ್ಪ ಜೇಸಿತ ದೆಟ್ಟು ಇಲ್ಲು ಮಲ್ತುಕೊರಿಯರು ಬೊಕ್ಕ ವಾಪಸ್ ಎಂಕಲ ಬೇಲೆ ಪೋಂದಿತ್ತ ಬೊಕ್ಕ ಎಂಕ್ ಹುಷಾರಿದ್ದಂದೆ ಅಂಡು ಕಾರ್ ಬೇನೆ ಅಪಗ ಆರೆ ಆಸ್ಪತ್ರೆ ಪೂರ ಲೆತ್ತೊಂದು ಪೋಂದಿತ್ತೇರು ಮರ್ದು ಪೂರ ಮಲ್ತೊಂದು ಬೊಕ್ಕ ಎಂಕಲ ಜಾಗೆ ಪೂರ ಗೌರ್ಮೆಂಟ್ ಜಾಗೆಗೆ ಪೂರ ಅರ್ಜಿ ಪೂರ ಪಾರ್ತಿತ್ತ ಒವುಲ ಇಜ್ಜಿ ಬೇರೆ ಮಾಲ್ತನೆ ಎಂಕ್ 8 ವರ್ಷ ಮುಟ್ಟ ಬಾಡಿಗೆರು ಮುಟ್ಟೈತೆ ಸುಬ್ರಹ್ಮಣ್ಯ ಅಯ್ಯನ ಬಾಡಿಗೆಲ್ಲ ಆರೇ ಕೊರೊಯ್ತೀರಿ ಎಂಕ್ ಅಂಚೈನ ಬಾಡಿಗೆನ ತೂತು ಲಾಸ್ಟ್ಗೆ ಆರೆ ಎಂಕ್ ಮೂಲೊಂಜಿ ನಿವೇಶನನು ಮಲ್ತು ಕೊರಿಯರು ಅಂಚನೆ ಒಂಜಿ ಜೇಸಿ ಐತ ಇಲ್ಲೆಲ್ಲ ಮಲ್ತು ಕೊರ್ತೇರು ರವೆಲೆ ಮಂಡೇರು ಬೇಲೆ ಬಿಡೋಡ್ಸಕ ಬಲೆ ಬೆಲೆ ಅನ್ಪ್ಲೆ ಲಾಸ್ಟ್ ಮುಳು ಜಾಗ ಕೊರ್ನ ಅಂದ್ರೆ ಎಂಕ್ ಗೊತ್ತಾಯಿ ಜಾನಿ ಮಂತನಿ ಕೇಂಡೆ ರವೆನಟ ಅಣ್ಣ ಮಾಂತೇರೆ ಕೊರಿಯಾರು ಎಂಕ್ ಫಂಡ್ ಜರಾತ ಅಂದು ಬಲೇಕ ಫನ್ ಕುತ್ತುಕ ಅಂಡೇರು ಅಂಚ ಪೋತಿತ್ತೆ ಶಾಲೆಗೆ ಸುಬ್ರಹ್ಮಣ್ಯರು ಅಂಚ ಪಂಡೇರು ಆವನ್ ಪಂಡೇರು ಉತ್ತೇರು ಬತ್ತೇರು ಜಾಗ ಮಂದಿ ಹಲತ್ತೇರು ಎಂಗಲೆ ಕುರಿ ಜೆಸಿಐ ಸುಬ್ರಹ್ಮಣ್ಯ ಕುಕ್ಕೇಶ್ವರಿ ಘಟಕದ ವತಿಯಿಂದ ಈ ದಿವಸ ವಲಯಾಧ್ಯಕ್ಷರ ಅಧಿಕೃತ ಭೇಟಿಯ ಒಂದು ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಒಂದು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಜೆಸಿಐ ವಲಯ 15ರ ಒಂದು ಅತ್ಯಂತ ಜವಾಬ್ದಾರಿಯುತವಾದಂಥ ವಲಯಾಧಿಕಾರಿಯಾಗಿದ್ದುಕೊಂಡು ಸುಬ್ರಹ್ಮಣ್ಯ ಭಾಗದಲ್ಲಿ ಕಳೆದ 12 ವರ್ಷದಿಂದ ಈ ಒಂದು ಗ್ರಾಮದಲ್ಲಿ 80 ಸೆಂಟ್ಸ್ ವಿಸ್ತೀರ್ಣ ಹೊಂದಿದ್ದು ಇಲ್ಲಿ ಜಾಗ, ಅದರಲ್ಲಿ ಅನೇಕ ಮನೆಗಳು ಹಾಗೂ ಮನೆಗೆ ಕಟ್ಟಲಿಕ್ಕೆ ಬೇಕಾಗುವಂಥ ನಿವೇಶನಗಳನ್ನು ಜೆಸಿ ರವಿ ಕಕ್ಕೇಪದವು ಅವರು ನೀಡುತ್ತಾ ಬಂದಿದ್ದು ಇದು ಜೆಸಿಐ ಭಾರತವೇ ಗುರುತಿಸಿರುತ್ತದೆ. ಈ ವೇಳೆ ರವಿ ಕಕ್ಕೇಪದವು ಮಾತನಾಡಿ, ನಾನು ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಒಳ್ಳೆ ಸ್ಥಾನಕ್ಕೆ ಬಂದಿದ್ದೇನೆ. ಹಾಗಾಗಿ ನನ್ನಂತೆ ಕಷ್ಟದಲ್ಲಿರುವವರಿಗೆ ನನ್ನಿಂದಾದಷ್ಟು ಸಹಾಯ ಮಾಡಲು ಜೆಸಿಐ ಮೂಲಕ ಸಾಧ್ಯವಾಯಿತು ಎಂದಿದ್ದಾರೆ. ಏನು ನಾನು ಸುಬ್ರಹ್ಮಣ್ಯದಲ್ಲಿ ಬಂದು ಒಂದು ಕೂಲಿ ಕಾರ್ಮಿಕನಾಗಿ ಬಂದು ಇವತ್ತು ಸುಬ್ರಹ್ಮಣ್ಯದಲ್ಲಿ ಒಂದು 80 ಸೆನ್ಸ್ ಜಾಗವನ್ನು ನಾನು ಖರೀದಿಸಿ, ಯಾಕೆಂದರೆ ನಾನು ಯಾವ ರೀತಿ ಇದ್ದೆ ಅಂತ ಹೇಳಿದರೆ ನಾನು ಒಂದು ಟಲ್ಪರ್ನ ಮನೆಯಲ್ಲಿದ್ದ ಅದು ನೆನೆಸಿ ಆಗ ಅಷ್ಟು ಕಷ್ಟ ಇತ್ತು. ಅದೇ ಈಗ ನನಗೆ ದೇವರು ಏನು ಅನುಕೂಲವನ್ನು ಕೊಡ್ತಾ ಬರ್ತಾಯಿದ್ರು ಅದರಲ್ಲಿ ಬರ್ತಂಥ ನನಗೆ ಬರುವಂಥ ಒಂದು ಆಧಾರವನ್ನು ನಾನು ಮೊದಲು ಯಾವ ಸ್ಥಿತಿ ಇದ್ದೆ ಅದನ್ನು ನೆನೆಸ್ಕೊಂಡು ಈಗ ನನ್ನಿಂದ ಆಗುವಂಥದ್ದು ನನಗಿಂತ ತುಂಬ ಬಡ ಪಾಪದವರಿದ್ದರಿಂದ, ಯಾಕೆಂದರೆ ನಾನು ಅವತ್ತು ನಾನು ಹೇಗಿದ್ದೆ ಅದನ್ನು ನೆನೆಸ್ಕೊಂಡು ನನಗೇನು ದೇವರು ಕೊಡ್ತಾರೆ ಅನುಕೂಲವನ್ನು ಅದನ್ನು ನನ್ನಿಂದ ಆಗುವಂಥ ಒಂದು ಸೇವೆಯನ್ನು 10 ವರ್ಷ ಆಯಿತು. ಮನೆ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ದೆ. ನಾ 5-6 ವರ್ಷ ಹೊರಗಡೆ ಕೆಲಸ ಮಾಡ್ತಿದ್ದೆ. 4 ವರ್ಷ ಹಿಂದೆ ಜೆಸಿಗೆ ಸೇರಿಕೊಂಡೆ. ರೇವಣ್ಣ ಜೊತೆ ಕೆಲಸಕ್ಕೆ ಸೇರಿದೆ, ಒಂದು ಡ್ರೈವಿಂಗ್ ಆಗಿ ಜೆಸಿಗೆ ಸೇರಿಕೊಂಡೆ. ಅವ್ರ ಜೊತೆಯಲ್ಲೇ ಇದ್ದು ಅವ್ರ ಇದರಲ್ಲೇ ನನಗೀಗ ಒಂದು ಮನೆ ಕೊಟ್ಟಿದ್ದಾರೆ. ನನಗೆ ನಾನು ಸುಬ್ರಹ್ಮಣ್ಯ ದೇವರ ಹತ್ರ ಏನಾದ್ರು ಒಂದು ಬೇಡಿದರೆ ಅದು ಸಾಧನೆ ರೂಪದಲ್ಲಿ ರೇವಣ್ಣ ಇದರಲ್ಲಿ ದೇವ್ರ ರೂಪದಲ್ಲಿ ಬಂದು ಸಾಧನೆ ಮಾಡಿಕೊಟ್ಟಿದ್ದಾರೆ. ಒಂದು 10 ವರ್ಷ ಆಯಿತು ನಾವು ರೂಮಲ್ಲಿರೋದು. ಜಾಗ ಗೌರ್ಮೆಂಟಿಂದ ಎಲ್ಲಿ ತುಂಬ ನೋಡಿದೆ, ಎಲ್ಲಿ ಜಾಗ ಸಿಗಲಿಲ್ಲ. ಅದಕ್ಕೆ ಒಂದು ದಿವಸ ಇಲ್ಲಿ ಅವರು ಕೇಳಿದರು, ಅಲ್ಲೇ ಅವರ ರವಿಯಣ್ಣನ ಮನೆಗೆ ಹೋಗಿ ಅಂತ. ಅಲ್ಲಿ ಒಂದು ದಿವಸ ಹೋಗಿ ಅವ್ರ ಹತ್ರ ಕೇಳುವಾಗ ನನಗೆ ಏನಿಲ್ಲ, ನಾನು 10 ವರ್ಷದಿಂದ ರೂಮಲ್ಲಿ ಇರ್ತೇನೆ, ಮಕ್ಕಳು 2 ಇದ್ದಾರೆ, ಅವರಿಗೂ ತುಂಬ ಕಷ್ಟ ಉಂಟು ನಮ್ಮ ಜೀವನ ಮಾಡಲಿಕ್ಕೆ, ಸ್ವಲ್ಪ ಜಾಗ ಆದರೂ ಕೊಡಿ ಅಂತ ಕೇಳುವಾಗ ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಅವರು ರವಿಯಣ್ಣನವರು ನಮಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಟ್ಟಿದ್ದಾರೆ.